ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಮಹಿಳೆಯರಿಗೆ 5 ಲಕ್ಷ ರೂಪಾಯಿವರೆಗೂ ಕೂಡ ಬಡ್ಡಿ ರಹಿತ ಸಾಲವನ್ನು ನೀಡ್ತಿರುವ ಲಖಪತಿ ದೀದಿ ಯೋಜನೆ ಬಗ್ಗೆ ತಿಳ್ಕೊಂತ ಹೋಗೋಣ. ಈ ಒಂದು ಯೋಜನೆಯನ್ನ ಮಹಿಳೆಯರು ಯಾವ ರೀತಿ ಉಪಯೋಗಿಸ್ಕೋಬೇಕು, ಯಾವ ರೀತಿ ಅರ್ಜಿನ ಸಲ್ಲಿಸಬೇಕು, ಯಾವ ಯಾವ ಡಾಕ್ಯುಮೆಂಟ್ಗಳು ಬೇಕಾಗುತ್ತೆ, ಪ್ರತಿಯೊಂದನ್ನು ಕೂಡ ಈ ವಿಡಿಯೋದಲ್ಲಿ ನಾವು ತಿಳ್ಕೊಂತ ಹೋಗೋಣ. ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಗಳಿಗೋಸ್ಕರ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೇಂದ್ರ ಸರ್ಕಾರ ಮಹಿಳೆಯರ ಕಲ್ಯಾಣಕ್ಕಾಗಿ ಈಗಾಗಲೇ ಹಲವು ಯೋಜನೆಗಳನ್ನು ಜಾರಿಗೊಳಿಸಿದೆ. ಅದರಲ್ಲಿ ಲಖಪತಿ ದೀದಿ ಯೋಜನೆ ಕೂಡ ಒಂದು. ಈ ಯೋಜನೆಯ ಮೂಲಕ ಮಹಿಳೆಯರಿಗೆ ಬಡ್ಡಿ ರಹಿತ ಸಾಲ ಅಂದರೆ ಬಡ್ಡಿ ಇಲ್ಲದಲೇ ಸಾಲನ ಕೊಡ್ತಾರೆ. ಅದು ಕೂಡ 5 ಲಕ್ಷ ರೂಪಾಯಿವರೆಗೂ. ಆದರೆ ಈ ಒಂದು ಯೋಜನೆ ಬಗ್ಗೆ ಎಷ್ಟೊಂದು ಜನಕ್ಕೆ ಗೊತ್ತೇ ಇಲ್ಲ. ಈ ಒಂದು ಯೋಜನೆಯನ್ನು 2023ರಲ್ಲಿ ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ಜಾರಿಗೊಳಿಸಿದೆ. ಈ ಒಂದು ಯೋಜನೆಯಡಿ ಸ್ಟಾರ್ಟಿಂಗ್ ಅವರು ಯೋಜನೆಯನ್ನು ತಂದಾಗ 2 ಕೋಟಿ ಮಹಿಳೆಯರಿಗೆ ಪ್ರಯೋಜನವಾಗುವಂತೆ ಮತ್ತೆ ಆರ್ಥಿಕವಾಗಿ ಸಬಲರನ್ನಾಗಿ ಮಾಡುವ ಗುರಿಯಿಂದ ಈ ಒಂದು ಯೋಜನೆಯನ್ನು ಜಾರಿಗೆ ತಂದಿದ್ರು. 2024-25ರ ಇತ್ತೀಚಿನ ಮಧ್ಯಂತರ ಬಜೆಟ್ನಲ್ಲಿ ಸುಮಾರು 3 ಕೋಟಿ ಮಹಿಳೆಯರನ್ನು ಆರ್ಥಿಕವಾಗಿ ಸ್ವತಂತ್ರರನ್ನಾಗಿಸಲು ಕೇಂದ್ರ ಸರ್ಕಾರ ನಿರ್ಧರಿಸಿತ್ತು. ಈ ಒಂದು ಯೋಜನೆಯಡಿ ಈ ಒಂದು ಯೋಜನೆಯಿಂದ ಲಾಭಾಂಶಗಳನ್ನು ಪಡಿಬೇಕು ಅಂತಂದರೆ ಏನೇನು ಅರ್ಹತೆ ಇರಬೇಕು ಅಂತಂದರೆ ಸ್ವಸಹಾಯ ಸಂಘಗಳ ಸದಸ್ಯರಾಗಿರುವವರು ಮತ್ತು 18ರಿಂದ 50 ವರ್ಷದೊಳಗಿರುವಂಥ ಮಹಿಳೆಯರು ಈ ಒಂದು ಯೋಜನೆಗೆ ಅಪ್ಲೈ ಮಾಡ್ಬೋದು. ಅರ್ಹತೆ ಪಡೆದಿರುವಂತಹ ಮಹಿಳೆಯರಿಗೆ ತರಬೇತಿನೂ ಕೂಡ ನೀಡ್ತಾರೆ. ಅಂದರೆ ನೀವೇನಾದ್ರೂ LED ಬಲ್ಬ್ ತಯಾರಿಕೆ ಮಾಡಬೇಕು ಅಂತ ಇದ್ರೆ, ಪಶುಪಾಲನೆ ಮಾಡಬೇಕು ಅಂತ ಇದ್ರೆ, ಅಣಬೆ ಕೃಷಿನ ಮಾಡಬೇಕು ಅಂತ ಇದ್ರೆ ಫಸ್ಟ್ ನಿಮಗೆ ತರಬೇತಿನ ನೀಡಿ ಮಾರ್ಕೆಟಿಂಗು, ಆನ್ಲೈನ್ ವ್ಯವಹಾರ ಹೇಗೆ ಮಾಡೋದು, ವ್ಯವಹಾರದಲ್ಲಿ ತರಬೇತಿಗಳನ್ನು ನಿಮಗೆ ನೀಡಿ ಸ್ವಂತ ಕಾಲಿನ ಮೇಲೆ ನಿಂತ್ಕೊಳ್ಳೋ ಹಾಗೆ ಮಾಡಿ ನಿಮಗೆ ಫುಲ್ ತರಬೇತಿನ ನೀಡಿ ನಿಮಗೆ ಸಾಲನೂ ಕೂಡ ಬಿಸ್ನೆಸ್ ಮಾಡೋದಕ್ಕೆ ಕೊಡ್ತಾರೆ. ಈ ಯೋಜನೆಯಲ್ಲಿ ಅರ್ಹತೆ ಪಡೆದಿರುವಂಥವರು ಯಾವ ರೀತಿ ದಾಖಲೆಗಳನ್ನು ಕೊಡಬೇಕಾಗುತ್ತೆ ಅಂತಂದರೆ ನಿಮ್ಮ ಆಧಾರ್ ಕಾರ್ಡ್ ಡೀಟೇಲ್ಸನ್ನು ಕೊಡಬೇಕಾಗುತ್ತೆ. ಬ್ಯಾಂಕ್ ಪಾಸ್ಬುಕ್ ಡೀಟೇಲ್ಸ್ ಅಂದರೆ ನಿಮ್ಮ ಬ್ಯಾಂಕಿನ ಪಾಸ್ಬುಕ್ಕಿನ ಮೊದಲನೇ ಪೇಜಿನ ಫೋಟೋ ಅಥವಾ ಜೆರಾಕ್ಸ್ ಬೇಕಾಗುತ್ತೆ. SHG ಸದಸ್ಯತ್ವ ಕಾರ್ಡ್ ಅಂದರೆ ಸೆಲ್ಫ್ ಹೆಲ್ಪ್ ಗ್ರೂಪ್ಗಳ ಸದಸ್ಯತ್ವ ಕಾರ್ಡ್ ನಿಮ್ಮ ಹತ್ರ ಇರಬೇಕಾಗುತ್ತೆ. ಜಾತಿ ಪ್ರಮಾಣ ಪತ್ರನ ಕೊಡಬೇಕು. ದೂರವಾಣಿ ಸಂಖ್ಯೆ, ನಿಮ್ಮ ಬ್ಯಾಂಕ್ ಅಕೌಂಟ್ ಜೊತೆ ನೋಂದಣಿಯಾಗಿರುವಂಥ ನಿಮ್ಮ ಫೋನ್ ನಂಬರನ್ನು ಕೊಡಬೇಕಾಗತ್ತೆ. ಪಾಸ್ಪೋರ್ಟ್ ಸೈಜ್ ಫೋಟೋನ ಕೊಡಬೇಕಾಗತ್ತೆ. ಇಷ್ಟು ದಾಖಲೆಗಳನ್ನು ನೀವು ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೋಸ್ಕರ ನೀಡಬೇಕಾಗತ್ತೆ. ಅರ್ಜಿ ಸಲ್ಲಿಸೋದು ಯಾವ ರೀತಿ ಅಂತ ನೋಡ್ತಾ ಹೋದರೆ, ಈ ಒಂದು ಯೋಜನೆಯ ಮೂಲಕ ಸಾಲ ಪಡೆಯಬೇಕು ಎಂದು ಬಯಸಿರುವವರು ನಿಮ್ಮ ಜಿಲ್ಲೆಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಕಚೇರಿಗೆ ಹೋಗಬೇಕು. ಅಲ್ಲಿ ಲಖಪತಿ ದೀದಿ ಸ್ಕೀಮ್ ಫಾರ್ಮ್ನ ತಗೊಂಡು ಅಗತ್ಯವಿರುವಂಥ ವಿವರಗಳನ್ನು ಭರ್ತಿ ಮಾಡಿ ನಂತರ ಏನು ದಾಖಲೆಗಳನ್ನು ಹೇಳಿದ್ವಲ್ವ, ಆಧಾರ್ ಕಾರ್ಡ್ ಇರ್ಬೋದು, ಪಾಸ್ಪೋರ್ಟ್ ಸೈಜ್ ಫೋಟೋ, ಅವೆಲ್ಲ ದಾಖಲೆಗಳನ್ನು ಕೊಟ್ಟು ದಾಖಲೆಗಳನ್ನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕೊಡಬೇಕಾಗತ್ತೆ. ಅಧಿಕಾರಿಗಳು ನಿಮ್ಮ ಅರ್ಜಿನ ಪರಿಶೀಲಿಸಿ ನೀವು ಅರ್ಹರಾಗಿದ್ದರೆ ಬಡ್ಡಿ ರಹಿತ ಸಾಲವನ್ನು ಮಂಜೂರು ಮಾಡ್ತಾರೆ. ಅದು ಕೂಡ 5 ಲಕ್ಷ ರೂಪಾಯಿವರೆಗೂ. ನೀವು ಅದನ್ನು ನಿಮ್ಮ ಸ್ವಂತ ಬಿಸ್ನೆಸ್ಗಾದ್ರೂ, ಇಲ್ಲ ಅಂತಂದರೆ ಪಶುಪಾಲನೆ ಮಾಡೋದಕ್ಕೆ, ಇಲ್ಲ ನೀವು ಅಣಬೆ ಕೃಷಿನ ಶುರು ಮಾಡಬೇಕು ಅಂತ ಇದ್ರೆ ಈ ಒಂದು ಯೋಜನೆಯಿಂದ 5 ಲಕ್ಷ ರೂಪಾಯಿವರೆಗೂ ಕೂಡ ಬಡ್ಡಿ ರಹಿತ ಸಾಲ ಅಂದರೆ ಬಡ್ಡಿ ಇಲ್ದಲೇ 5 ಲಕ್ಷ ರೂಪಾಯಿ ಸಾಲನ ತಗೊಂಡು ನೀವು ನಿಮ್ಮ ಸ್ವಂತ ಬಿಸ್ನೆಸ್ಸನ್ನು ಮಾಡ್ತಾ ಹೋಗ್ಬೋದು. ಈ ಒಂದು ವಿಡಿಯೋದಲ್ಲಿ ನಾವು ಮಹಿಳೆಯರು ಯಾವ ರೀತಿ 5 ಲಕ್ಷ ರೂಪಾಯಿವರೆಗೂ ಕೂಡ ಬಡ್ಡಿ ರಹಿತ ಸಾಲವನ್ನು ಲಖಪತಿ ದೀದಿ ಯೋಜನೆಯಡಿ ಪಡ್ಕೋಬಹುದು ಅಂತ ತಿಳ್ಕೊಂಡ್ವಿ. ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಗಳಿಗೋಸ್ಕರ ನಮ್ಮ ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಯಾವುದಾದ್ರೂ ಯೋಜನೆಗಳ ಬಗ್ಗೆ ವಿಡಿಯೋ ಬೇಕಾಗಿದ್ದರೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಧನ್ಯವಾದ.